ಅಲ್ಲಿ ಮನಿ ಕರ್ಕೊಂಡ್ ಹೋಗಿ 10,000 ಗಂಟ್ಲೆ ಕೊಡ್ಬಾರ್ಕರೆ ಇಲ್ಲಿ ಮಾತ್ರ ಕೊಡ್ಬೇಡ್ರಿ. ನಮೋ ಜ್ಞಾನೇಶ್ವರ ನಮೋ ಜ್ಞಾನೇಶ್ವರ ನಿವೃತ್ತಿ ಉದ್ಧಾರ ಸೋಪಾನ ದೇವಾ. ಓಂ ನಮೋ ಜಿಯಾದ್ಯ ವೇದ ಪ್ರತಿಪಾದ್ಯ ಜಯ ಜಯ ಸ್ವಸಮೇಧ್ಯ ಆತ್ಮರೂಪ ದೇವಾ ತುತಿ ಗಣೇಶೋ सकलात्मते प्रकाशो मने निवृत्तिदासो अवधारी जोजी. ಯಾವ ನಡೀತಕ್ಕಂತ ಕನಿಷ್ಕರಿ ಗ್ರಾಮದಲ್ಲಿ ಅಖಂಡ ಹರಿನಾಮ ಸಪ್ತಾಹ 13ನೇ ವರ್ಷದ ಗ್ರಂಥರಾಜ ಜ್ಞಾನೇಶ್ವರಿ ಪಾರಾಯಣ ಅಖಂಡ ಹರಿನಾಮ ಸಪ್ತಾಹ ಯಾವ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಸದ್ಗುರುರಾದಂತ ಪಂಚಮ ಪೀಠಾಧೀಶರಾದಂತ ಅಂಕಲಿಗೆ ಅಡವೇಶ ಬಾಳೇಶ ಹಿಡ್ಕೊಂಡ ನಮ್ಮ ನಿಮ್ಮೆಲ್ಲರ ಒಡನಾಟದವಾಗಿದ್ದಂತ ಸಿದ್ಧಲಿಂಗಯ್ಯ ಮಹಾಸ್ವಾಮಿಗಳ ಒಂದ ಅಪ್ಪನ ಮೇರೆಗೆ ಮಾರ್ಗದರ್ಶನ ಮೇರೆಗೆ ಅದೇ ರೀತಿಯಾಗಿ ಹೇಗ ನಮ್ಮ ಕರ್ನಾಟಕದೊಳಗೆ ಈ ಪಂಚಮ ಪೀಠಾಧೀಶ ಅನ್ನುವಂಥದ್ದು ಯಾವ ರೀತಿ ಅದಲ್ಲ ಮಹಾರಾಷ್ಟ್ರದೊಳಗನ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಸದ್ಗುರುಗಳಾದಂತ ಬ್ರಹ್ಮ ಚೈತನ್ಯರಾದಂತ ಸ್ವನಂದ ಸುಖ ನಿವಾಸಿಗಳಾದಂತ ಸದ್ಗುರು ಮಾತ್ರ ಹೃದಯದಾದಂತ ವಿವೇಕಾನಂದ ಭಾಸ್ಕರ ಮಹಾರಾಜರಿಂದ ಕೃಪಾ ಆಶೀರ್ವಾದದಿಂದ ನಮ್ಮ ನಿಮ್ಮೆಲ್ಲರ ಮಾಲಕರಾದಂತ ಸದ್ಗುರು ಒಂದ ರಾನು ಮಹಾರಾಜರ ದೇವವ್ರತ ಭಾಸ್ಕರ ಮಹಾರಾಜರ ಅವರ ಕೃಪಾ ಆಶೀರ್ವಾದದಿಂದ ಈ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಆಗಿದ್ದಾನ. ಅದರ ಜೊತೆಗೆ ಸದ್ಗುರುಗಳಾದಂತ ಋಷಿಕೇಶ್ ಮಹಾರಾಜರ ಆಗಿನ ವೇಳೆಯೊಳಗ ಅವ್ರದ್ದು ಈ ನೇತೃತ್ವ ಈ ಕಾರ್ಯಕ್ರಮದಾಗಿತ್ತು. ಪ್ರಾಣ ಪ್ರತಿಷ್ಠಾಪನಾಗಿ ಎಷ್ಟು ವರ್ಷ ಆತ್ರಿ ಸಂಜೆ ಅವರ? ಎಷ್ಟನೇ ಇಸ್ವಿಯಾಗ ಆತ್ರಿ? 2013 ಒಳಗಾಗಿತ್ರಲ್ಲ. ಹಿಂದಿನ ವರ್ಷ ಮಾಲಕರು ಕಳಿಸ್ಬೇಕಾದ್ರ ಅವ್ರು ಚಿರಂಜೀವಿಯನ್ನು ಕಳಿಸಿದ್ರು. ಅವಾಗ ಪ್ರಥಮದೊಳಗೆ 2013 ಬರುತ್ನ್ಯಾಗ ನಾವು ಒಬ್ನ ಬಂದಿಲ್ಪ, ನನ್ನ ಜೊತೆಗೇನು ನಮ್ಮ ಸುಪುತ್ರನು ಬಂದ್ರ ಅಂತೇಳಿ ನೋಡ್ರಿ ಸದ್ಗುರುಗಳು ಅವ್ರ ಒಬ್ಬಿಗೆ ಆಮಂತ್ರ ಕೊಟ್ರ ಅವ್ರು ಮತ್ತೆ ಅವ್ರನ್ನೂ ಕಳಿಸಿರ. ಆ ಕಾರ್ಯಕ್ರಮ ಹಿಂದಾಗಡೆ ಅವ್ರು ಬಂದ ಮೇಲತ್ತ ನನಗೆ ಧ್ಯಾನದಾಗ ಬತ್ರಿ. ಪ್ರಾರಂಭದಾಗ ಯಾರಿದ್ರು ಕೊನೆಗೂ ಮತ್ತೆ ಅವ್ರು ಇದ್ರ. ಸಾಮಾನ್ಯ ಕ್ಷೇತ್ರ ಅಲ್ಲ. ಪಿಂಟು ಸ್ವಲ್ಪ ವಿಕೋ ಕಡಿಮೆ ಮಾಡಿ ಫೋಕಸ್ ಅವಾಜ್ ಬಿಡ. ನನ್ನ ಅವಾಜ್ ಸೆಟ್ಟಿಂಗ್ ಆಗುವಂತದ್ ಅವಾಜ್ ಬಿಡೋದಕ್ಕೆ. ಬೇಕಾದ್ರೆ ನೀ ಆಪರೇಟರ್ ಮಾಡ್ಕೋತಾ ಇಲ್ಲಿ ಕುಂತ್ರು ನಡೀತೈತಿ. ಸ್ವಲ್ಪ ವಿಕೋ ಬಿಡ. ಆದ್ರ ನೀನು ಕರ್ಸಿದ್ದ ಹತ್ರ ಸಲ ಅದ್ರಾಗ ಶಾನೆ ಬಾಳ. ಮತ್ ಶಾನೆ ಇದ್ದಲ್ಲಿ 3.5 ಲಕ್ಷ ರೂಪಾಯಿ ಮಟೀರಿಯಲ್ ಮತ್ತೊಬ್ರಿಗೆ ಕೊಟ್ಟು ಬಂದ ನಾವು ಶಾನೆ. ಯಾವ ಸದ್ಗುರು
ಸದ್ಗುರುಗಳ ಒಂದ ಕೃಪಾ ಆಶೀರ್ವಾದ ಮೇರೆಗೆ ಇದು ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಸದ್ಗುರುಗಳ ಒಂದ ಪಾದ ಸ್ಪರ್ಶ ಮೇರೆಗಿನ ಈ ಭೂಮಿ ಪಾವನ ಆಗಿದೆ. ಆ ಸದ್ಗುರುವಿನ ಆಶೀರ್ವಾದ ಐತಂತೆ ಇವತ್ತಿನ ಈ ಕಾರ್ಯಕ್ರಮ ಒಂದೊಂದ ಪಾಯರಿ ಏರ್ತಾ 13 ವರ್ಷವರೆಗೆ ನಾವು ಎಲ್ಲರೂ ಬಂದು ತಲುಪಿದ್ದೇವೆ. ಎಷ್ಟು ವರ್ಷ ರೀ? 13 ವರ್ಷದ ನಾವು ಒಂದೊಂದು ಪಾಯರಿ ಏರ್ತಾ 13 ವರ್ಷ ಬಂದು ನಾವು ಪಾಯರಿ ಇಲ್ಲಿ ಬಂದು ಅಲ್ಲಿ ಅಡಿಗೆ ಮಾಡೋ ರಂಶದ ನಿಮ್ ಕಡೆ ಒಂದಿಗೆ ಸಂಗ್ಲಿಗೆ ಹಂಗೈತ್ ನೋಡ್ರಿ, ಒಂದಟ್ಟ ಹಲ್ಲ ಆಗಿರಿ ಅವ್ರಿಗೆ ಅಲ್ಲೇ ಬಾಯಿ ಮಾಡತೈತ್ ನೋಡ್ರಿ. ಇವ್ರೆಲ್ಲ ಇಂದ ನೋಡಂತೆ ನನಗೆ ಏನು ಹೇಳಿಸ್ಬೇಕನ್ನತೈತಿ. ಇವ್ರಿಗೆಲ್ಲ ತಾಯಂದ್ರಿ ತಿಳಿದಿಲ್ಲ ನಾನು ಹೇಳುದು. ಕೀರ್ತನ ಇವ್ರಿಗೆ ಬೇರೆ ಹೇಳ್ಬೇಕೈತಿ, ಅವ್ರಿಗೆ ಬೇರೆ ಹೇಳ್ಬೇಕಾಗೈತಿ. ಇವ್ರು ನಿಮಗೆ ಹೇಳಿದ್ದ ಅವ್ರಿಗೆ ತಿಳಿಯಂಗಲ್ಲ, ಅವ್ರಿಗೆ ಹೇಳಿದ್ದು ನಿಮ್ಗೆ ತಿಳಿತೈತಿ. ಕರೆ ನಿಮಗೆ ಹೇಳಿದ್ದ ಜ್ಞಾನ ಅವ್ರಿಗೆ ತಿಳಿಯಂಗಲ್ಲ. ಎಲ್ಲಾ ತರ ಒಳಗನ ಯಾರ ಆಶೀರ್ವಾದ ಮಹತ್ವ ಐತಪ್ಪ ಅಂದ್ರೆ ಸದ್ಗುರುವಿನ ಆಶೀರ್ವಾದ ಬಹಳ ಮುಖ್ಯ ಅದ. ಆತಾವ್ರ ದಹಿ ಆಪುಲಿ ಚೌಪಾಳೋನಿಯ ಭಲಿ ವರಿ ಬೈಸವು ಪಾವಲಿ ಶ್ರೀ ಗುರುಜಿ. ಯಾರ ಆಶೀರ್ವಾದ ಮಹತ್ವ ಐತಪ್ಪ ಅಂದ್ರ ಸದ್ಗುರುಗಳಾದಂತ ಸ್ವಾನಂದ ಶಿವಾಯತ ಸುಖವಾಸಿಗಳಾದಂತ ಆ ಸದ್ಗುರುವಿನ ಆಶೀರ್ವಾದನ ಅದಕ್ಕಾಗಿ ಹೇಳ್ತಿದ್ದಾರ. ಜ್ಞಾನ ದೇವ ಮನೆ ತರಲು ಆತ ಉದ್ಧರಿಲು ಗುರು ಕೃಪೆ. ಗುರು ಅಂದ್ರ ಸಂತ ಅಂದ್ರ ಇದ್ರೊಳಗೆ ಯಾವುದು ಭಿನ್ನಿಲ್ಲ. ಗುರು ಅವನೇ ಅದಾನ, ಸಂತ ಅವನ ಅದಾನ, ಸತ್ಪುರುಷ ಸಾಧುನ ಅವನೇ ಅದಾನ, ಯಾರಪ್ಪ ಅಂದ್ರ ಶರಣನು ಅವನೇ ಅದಾನ. ಆದ್ರೆ ನಮ್ಮ ಕಣ್ಣಿಗೆ ಕಾಣುವಂತ ದೃಷ್ಟಿ ಮಾತ್ರ ನಮಗೇನು ಬೇಕಪ್ಪ ಅಂದ್ರೆ ದಿವ್ಯ ದೃಷ್ಟಿ ಬೇಕ. ಸದ್ಗುರುಗಳ ಮನುಷ್ಯನಾಗ ಬಂತಂದ್ರ ಏನು ಬೇಕಾದ ಮಾಡುವಂತ ಆ ಪುಣ್ಯ ಪದವಿ ಬಯಸೋರಿಲ್ಲಿ ಅವರ ಪದವಿ ಒಳಗೆ ಕುಣಿಸುವಂತ ಸಾನ್ನಿಧ್ಯ ಸಾಮರ್ಥ್ಯ ಯಾರ ಕಡೆ ಇತ್ತು ಅಂದ್ರೆ ಆ ಸದ್ಗುರುವಿನ ಕಡೆ ಇತ್ತು. ನಿಮಗೆ ಹೇಳ್ಬೇಕಾಯ್ತಂದ್ರ ಮೊನ್ನೆ ಇದಕ್ ಹೋಗಿದ್ದೀವ್ರಿ, ಹೊಸವಾಗಿ ಕಾರ್ಯಕ್ರಮದ ಅಕಸ್ಮಾತ್ವಾಗಿ ಬಂತ್ರಿ. ಅದು ಒಂದ ಪೆಟ್ಟಿಗೆ ಊರ್ ಮಂದಿ ಎಲ್ಲ ಒಂದ ಪೆಟ್ಟಿಗೆ ಹೆಂಗ್ರಿ ಗುರುಗಳ ಮನುಷ್ಯರಿ ಅನ್ನತ್ತಾರ ಅವ್ರು. ರಾಯಪ್ಪನ ನೀವು ಹೋಗಿದಿರ ಊರಿಗೆ? ಕಡಿಬಿ ಶಿವಾಪುರ ಏನ್ ಯಾವ್ದು ಶಿವಾಪುರ ಅದ ಯಾವ ಅಲ್ಲರ ನಿಮ್ ಊರ ಐತದ. ಹಾ ಪೈಲೆ ದಿವಸವಾದ್ನಿ ಎಲ್ಲಾ ಮಂದಿಗೆ ಪಾಪೆ ನಮ್ ರಾಜು ಅನ್ನೋದು ಗುರುಗಳು ಏನ್ ನಮ್ ಕಳಿಸಿರ್ಕರಿ ಅನ್ನ ಸಾರ ಹಾಕತೈತಿ ಇಲ್ಲೇನ್ ಕೆಲಸ ಕೊಡದಲ್ರಿ ಅಂದ್ರ ಅವ್ರ. ನೀವು ಕಳ್ಸಿದ್ರಿ ಕರಿ ಅದ್ ಅನ್ನ ಸಾರ ಹಾಕತೈತಿ ಇಲ್ಲೇನ್ ಕೆಲಸ ಕೊಡೋದಿಲ್ಲ ಅಂತ ಏನಿ ಅವಾಗ ಹೇಳಿ ಮರನೇ ದಿವಸ ಅವ್ರಿಗೆ ಹೌದಲ್ರಿ ರಾಜವನ ನಾ ಹೇಳುತ್ತ ಬಾಳ ಲಕ್ಷ ಇಡ್ಬೇಕ್ರಿ. ಆನಿ ಪಿನಿ ಜೋಗಾರಾಣಿ ದುಡ್ಡು ಕೊಟ್ಟು ಏನೋ ಅಂತಾರ, ಇವು ಆನಿ ಬೇರೆ ನನ್ನೂ ಆನಿ ಬೇರೆ ಅದಾವ್ರಿ. ಹಾ ಅವ್ರಿಗೆ ಹೇಳಿ ಕೀರ್ತನದೊಳಗ ತೌ ಮಠದಾಗ ನಮ್ಮ ಮಠದಾಗ ಇಬ್ರ ಅಲ್ಲಿ ಕುಟುಂಬರಿದ್ರ ಈ ದೃಷ್ಟಾಂತ ಹೇಳಿ ಅವ್ರಿಗೆ. ಎಲ್ಲಿ ಒಂದು ಗೃಹಸ್ಥಿತ್ತು ಒಂದ್ ಜೋಡಿರಿ ಗೃಹಸ್ಥಿತ್ರ ರಾಯಪ್ಪನ. ಆ ಗೃಹಸ್ಥ ಏನ್ ಮಾಡ್ತಾರ ಅಂದ್ರೆ ಸಾಯಂಕಾಲ ಮಠ ತಮ್ಮ ಹೊಲದಾಗ ದುಡ್ಯಾರ, ಸಂಜೆ ಮಠ ತಮ್ಮ ಹೊಲದಾಗ ದುಡ್ಯಾರ. ಸಂಜೆ ಆತಂದ್ರ ಊಟಕ್ಕೆ ಮಾತ್ರ ಎಲ್ಲಿ ಬರಾರಿ
ಮಠಕ್ಕೆ ಬರೋರಿ ಇವ್ರು. ಚಂಜಿ ಮಠ ದುಡಿಯೋದೇನ್ರಿ? ಮಠದಾಗ ಅಲ್ರಿ, ಹೊಲದಾಗ ದುಡಿಯವ್ರಿ. ಊಟಕ್ಕೆ ಮಾತ್ರ ಏನ್ರಿ? ಇಲ್ಲೇ ನಂಗಿಲ್ಲ ಇಲ್ರಿ. ಇಲ್ಲಿ ಮಂದಿ 10 ಗಂಟೆಗೆ ಬರ್ತಾರ, ಅದೇನು ಇಲ್ಲೇನಿಲ್ಲ. ನಿಮ್ಗೆ ಹೇಳ್ತೇನ್ರಿ, ಏನಾರ ಗುರು ಆಜ್ಞೆ ಮೀರಿ ಹೋದ್ರಂದ್ರ ನೀವು 9ಕ್ಕೆ 10ಕ್ಕೆ ನಿಮಗೂ ಹೇಳೇ ಬಿಡ್ತಾರ. ಅದನ್ನು ಒಮ್ಮೆ ಟೈಮಿಂಗ್ ವೇಳೆ ಜರ ನೀವು ತೆಪ್ಪಿರಿ ಅಂದ್ರ, ಗುರುನ ಉಲ್ಲಂಘನ ನೇಮ ಮಾಡಿದ್ರ ಅಂದ್ರ ಪನಿಷ್ಮೆಂಟ್ ಆಗದ ಹೋಗಂಗಿಲ್ಲ. ಅವಾಗ ಹೇಳಿ ಕೆನ್ಸಪ್ಪಜ ಅಂದಿದ್ರಕಿಲ್ಲ, ಕೀರ್ತನ ದಿವಸ ಇದ್ಯಾ? ಸಾಯಂಕಾಲ ಮಠ ಹೊಲದಾಗ ದುಡಿದು ಸಾಯಂಕಾಲ ಮಾತ್ರ ಮಠಕ್ಕೆ ಊಟಕ್ಕೆ ಮಾಡುದು. ಈ ರೀತಿಯಾಗಿ 2 ದಿವಸ ಮಾಡಿದ್ರಿ ಅವ್ರೆ. 1 ತಿಂಗಳಲ್ಲ, 2 ತಿಂಗಳಲ್ಲ. ಹಗೇದಾಗ ಜ್ವಾಳ ಮಾತ್ರ ಮಂಡಗಂಡಿ ಇದ್ರೆ ಅವ್ರ ಮನ್ಯಾಗ ಜ್ವಾಳ ಇದ್ರಿಕೆಲ್ಲ ಅಲ್ರಿ. ಹಗೇದಾಗ ಸಾಕಷ್ಟು ಜ್ವಾಳ ಇದ್ದು ಕರೆ ಹಗೇದಾಗಿನ ತೆಗೆದ್ರೆ ಹಗೇದಾಗಿನ ಜ್ವಾಳ ಮಂದಿ ಕೇಳಿಗಿಳಿತಾರ ಮಂದಿ. ಹಾಗೆ ಬಿಸ್ರ ನನಗೊಂದು ಚೀಲ ಕೊಡಪ್ಪ, ನನಗೊಂದು ಚೀಲ ಕೊಡು ಅನ್ನೋ ಮಂದಿರಲ್ಲ. ಹಾಗೇ ತೆಗೆದ್ರೆ ಮತ್ತೆ ಕೇಳತೈತಿ ಮಂದಿ, ಬಿಡಂಗಿಲ್ಲ. ಈ ರೀತಿಯಾಗಿ ಮಾಡಿ 1 ವರ್ಷ ಗಂಟ್ಲೆ ಮಾಡ್ರು. ಕಾಲಾಂತರವಾಗಿ 1 ವರ್ಷ ಆದ್ಮೇಲೆ ಗಂಡ ಐತಿ ಹಾಗೆ ತೆಗೆದು ನೋಡ್ರಿ. ಹಗೆದಾಗ ಏನಿತ್ರಿ? ಹಗೆದಾಗ ಬೂದಿ ಇತ್ರಿ, ಬೂದಿ. ಹಗೇದಾಗ ಬೂದಿತ್ತು. ಮತ್ತೆ ಹಿಂದಾಡಿಸಿ ಓಡಿ ಹೋಗ್ಬೇಕಲ್ಲ ಅವ್ರು. ಎಲ್ಲಿ ನಮ್ ನಾಗಪ್ಪಜ್ಜ ಹತ್ಕೋತ ಯಪ್ಪ ಹಿಂಗ್ ಮಾಡಿ ಅಂತೇಳಿ ಇವ್ರಿಬ್ರು ಗೃಹಸ್ಥಾಶ್ರಮ ಇಬ್ರು ಆದ್ರ ಗಂಡ ಐತಿ. ಯಪ್ಪ ನಮ್ ಹಗೇದಾಗ ಜ್ವಾಳ ತುಂಬಿತ್ತು, ಯಪ್ಪ ಹಗೇದಾಗ ಜ್ವಾಳ ಇಲ್ಲ, ಎಲ್ಲಾ ಬೂದಿ ಐತಿ ಅಂದ. 1 ವರ್ಷ ಮಟ್ಟ ಎಲ್ಲಿ ಒಂದೇವ ಮಗನ ಅಂತ ಕೇಳಿರತ್ತವ್ರ. 1 ವರ್ಷ ಮಟ್ಟ ಎಲ್ಲಿ ಒಂದೇವ ಮಗನ ಅಂತ ಕೇಳಿರಂತ. ಯಪ್ಪ ನಿನ್ ಮಠದಾಗ ಅಂದ್ರತ್ತ. ಅಂದ್ರತ್ತವ್ರ. ಹಗೇದಾಗಿನ ಜ್ವಾಳ ಮಠಕ್ಕೆ ಬಂದು ಮಠದಾಗಿನ ಬೂದಿ ನಿನ್ ಹಗೆ ಕೊಟ್ಟು ನಡಿ ಮಗನ ಅಂದ್ರ. ಹೌದಲ್ರಿ? ಅದಕ್ಕಾಗಿ ಹೇಳಿ ಇಲ್ಲಿ ಮಂಟಪದೊಳಗೆ ನೀವೆಲ್ಲರೂ ಬಂದು ಊಟ ಮಾಡಾತಿರಿ. ನಿಮ್ ಊರನ್ನ ಅಲ್ಲ ಅಲ್ರಿ, ಅಲ್ಲಿ ಹೇಳತ್ರಿ ಮಾತ್ ನೀವು ತಿಳ್ಕೊಂಡಂಗ ಐತ್ರಿ ಮಾತಾಡ. ಮರ್ನೇದು ಸರ್ವಟ್ಟಿ ಬಂದು ನೋಡ್ರಿ ತಾನ. ನಾಳಿಂದ ಸರಳ ನೀವು ಎಲ್ಲಾರು ಮನೆಗೆ ನಾಳೆ ಬರುತ್ನ್ಯಾಗ ನಮ್ಮ ವಾರ್ಕರಿಗಳಿಗೆ ನಾ ಇಲ್ಲಿ ಇರುದಿಲ್ಲ. 2 ದಿವಸ ಕೀರ್ತನ ಕಾರ್ಯಕ್ರಮಕ್ಕೆ ಹೋಗಾವ. ಎಲ್ಲಾರು ರೊಟ್ಟಿ ಇದೆಲ್ಲಾ ವಯಸ್ಕರ ಮಂದಿ ಐತಿ ಎಲ್ಲಾ ತಂದು ಕೊಟ್ರಿ. ನಿಮ್ದ ಬರಬ್ರಿ ಯಾಕೈತಿಲ್ರ ಕೂಡ್ಯಾಂಗಿಲ್ಲ ಅಂತ ಹೇಳ್ಬಿಟ್ನಿ ಅವ್ರಿಗೆ. ಮರ್ನೇ ದಿವಸ ರೊಟ್ಟಿ ಬತ್ತು, ಆಂಬಲಿ ಬತ್ತು. ರಾಜು ಅನ್ನ ಕತ್ತರಿಸಿ ಹೊಡ್ತಾ ಮಡ್ಯಾಕತ್ ನೋಡ. ಕುದುರೆ ಈಗ ಅಲ್ಲ ಕಾರ್ ಬಿಚ್ಚಿ ಬಿಟ್ಟಂಗ ನೋಡ್ರಿ ಇವ್ರನ್ನೆಲ್ಲ. ಹೌದಲ್ರಿ? ಅದಕ್ಕಾಗಿ ಹೇಳ್ತಿದ್ದಾರ, ಅಂತ ಸತ್ಪುರುಷರ ಒಂದ ಕೃಪಾ ಆಶೀರ್ವಾದ ಮೇರೆಗೆ, ಹೌದಲ್ರಿ, ಇವ್ರೇನ ಅಂತ ಅಂತಿರ್ತಾರ. ಆ ಜಾಗಕ್ಕೊಂದು ಮಹತ್ವ ಇದೆ. ಯಾಕಪ್ಪ ಅಂದ್ರ ಅಂತ ಪುಣ್ಯ ಪುರುಷರಾದಂತ ಈ ಭೂಮಿಯೊಳಗೆ ಅಡ್ಡಾಡಿದಂತ, ಅವ್ರ ಪಾದ ಸ್ಪರ್ಶ ಮಾಡಿದಂತ, ಅವ್ರು ಉಳ್ಳಾಡಿದಂತ ಕುತ್ತಂತ ಜಾಗದೊಳಗ ನಮ್ಮೆಲ್ಲರಿಗೂ ಒಂದು ಜನ್ಮ ಸಿಕ್ಕದಲ್ಲ. ಈ ಜನ್ಮ ಏನು ಸಿಕ್ಕದಲ್ಲ, ಅಂತ ಪುಣ್ಯ ಭೂಮಿಯಾದಂತ ಅಂತ ಸತ್ಪುರುಷರನ್ನ ಅಡ್ಡಾಡಿದಂತ ಈ ಭೂಮಿಯೊಳಗೆ ನಮ್ಗೆ ಜನ್ಮ ಸಿಕ್ಕದಲ್ಲ. ಅದಕ್ಕಾಗಿ ತುಕೋಬ್ರಾಯರಂತಾರ, ಇವತ್ತಿನ ದಿವಸ, ಇವತ್ತಿನ ನನ್ನ ಸಂಚಿತ, ಇವತ್ತ ನನ್ನ ಉಜ್ವಲ ಅನ್ನುವಂತಾರ ದಿವಸ ಇವತ್ತು ಪ್ರಗಟ ಆಯ್ತು. ಭಾಗ್ಯಾಚ ತುಕೋಬ್ರಾಯ ಯಾಕಂತಾರಪ್ಪ ಅಂದ್ರನ, ಅಂತ ಶರಣರ ಅಂತ ಸದ್ಗುರುವಿನ ಇವತ್ತ ಪಾದ ಸ್ಪರ್ಶ ನನಗಾಗೈತೆ. ಅದಕ್ಕೋಸ್ಕರವಾಗಿ ನನ್ನ ಜೀವನ ಪಾವನ ಅಂತೇಳಿ
ಈ ಅಭಂಗದ ಪೈಲಾಚರಣದ ಹೇಳೋ ಪೂರ್ವದೊಳಗ ಜಗದೊಳಗಿನದಂತ ಪಂಡರಿನಾಥನ ಸ್ಮರಣ ಮಾಡಿಕೊಂಡ ಕಾರ್ಯಕ್ರಮದೊಳಗೆ ಭಾಗಿಯಾಗೋಣ. ಜಗದಲ್ಲಿನದಂತ ಪಂಡರಿನಾಥನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಟ್ಟ ವಾಮಭಾಗದಲ್ಲಿ ವಿರಾಜಮಾನದಂತ ತಾಯಿ ರುಕ್ಮಿಣಿ ಮಾತಾ, ಇಲ್ಲಿ ಸೇರಿದಂತ ಎಲ್ಲಾ ಮಾತೃ ಹೃದಯದಂತ ಸಚ್ಚಿದಾನಂದಮಯ ಸ್ವರೂಪಗಳಾದಂತ ತಮ್ಮ ಚರಣಾರಿಂದಗಳಲ್ಲಿ ನಮಸ್ಕರಿಸುತ್ತಾ ಮೃದಂಗ ಕರಿ, ತಾಳ್ಕರಿ, ವೀಣೆ ಕರಿ, ಇವತ್ತೆಲ್ಲ ಒಂದ್ ಸ್ವಲ್ಪ ನನ್ನ ಮನುಷ್ಯನ್ ತಕ್ಕ ಭಜನೆ ಆಗಕತ್ತೈತೆ. ಕೀರ್ತನೆ ಹೇಳ್ಬೇಕು ಅನ್ನೋದೇನು ನನಗೇನು ಆಸಕ್ತಿ ಇಲ್ಲ. ಆದ್ರ ಭಜನಾದೊಳಗೆ ಕೀರ್ತನೆ ಎಷ್ಟು ಮಹತ್ವ ಆಗ್ತದಲ್ಲ, ಆನಂದ ಆಗ್ತಿರ್ತದೆ. ಅದಕ್ಕಾಗಿ ಹೇಳ್ತಿದ್ದಾರೆ, ಭಜನ ಕರಾರಿ ಹರಿಹರ ನಾರಾಯಣ ಶಿವಶಂಕರ. ಭಜನಾದಿಂದನ ಊರ್ಜುವ ಶಕ್ತಿ ತಯಾರಾಗ್ತದ. ಈ ಭಗವಂತನ ನಾಮ ಚಿಂತನದಿಂದ ಏನಾಗ್ತೈತಿಪ್ಪ ಅಂದ್ರನ ಯಮ ಕಾಳದೂತ ಫಲತಿ ನಾಮೇ ಐಕತಾ. ಭಗವಂತನ ನಾಮಸ್ಮರಣೆಯಿಂದ ನಾಮ ಚಿಂತನದಿಂದ ದುಷ್ಟ ಶಕ್ತಿಗಳ ಸದೀಕ ಸಮೀಪ ಬರಂಗಿಲ್ಲ. ಮಾನ್ಯ ಅವ್ರಿಗೆ ಹೊಂಟಿದ್ದು ಗುರು ಸಿದ್ದಪ್ಪ, ನಾವು ಯಾವ್ರಿಗೆ ಹೊಂಟಿವ್ ಸಿದ್ದಪ್ಪಲ್ಲೇ
ಬೀಡಿ ಅಂತ ಹೊಂಟಿದ್ರಲ್ಲ ಮುಗಳಕ್ರಿ ನಮ್ ಪ್ರತ್ಯಕ್ಷ ಅನುಭವ ರೀ. ಮಳಿ ಯಾರ ಇಳ್ದೈತಿ, ಅಲ್ಲಿ ಎಲ್ಲಿ ಆಗತೈತಿ ಮಳಿ ಆಗಿ ಆಗತೈತ್ರಿ. ಹಿಂಗ ಏನಾರ ಅಲ್ರಿ, ಒಂದ್ ಸ್ವಲ್ಪ ಹೊತ್ತು ಗಾಳಿ ಇಲ್ಲ, ಮಳಿ ಯಾರ ಭಯಂಕರ ಮಳಿ ಆಗತದ. ಈ ಗೊರಗುದ್ದಿ ಸಪ್ತಾಹ ಮುಗಿಸ್ಕೊಂಡು ನಾವೇನ್ ಆ ಊರಿಗೆ ಹೋಗಿ ಮುಟ್ಟತೋ ಇಲ್ಲೋ ಅನ್ನೋಂತ ಗೊತ್ತಿಲ್ಲ. ಆದ್ರ ರಕ್ಷಣೆ ಮಾಡಕ್ ಒಬ್ಬ ಸದ್ಗುರು ಇದ್ದಲ್ರಿ. ಅವ್ರು ಇನ್ನೂ ಎಲ್ಲಿದ್ರಿ ಅವ್ರ ಅನ್ನತ್ತಾರೆ. ಅವತ್ತಿನ ಆ ವಾತಾವರಣ, ಆ ಮಳಿದ ಆಸ್ಪದ ನೋಡ್ರ ಭಯಂಕರವಾದಂತರಿ. ಅದಕ್ಕೆ ಅದ್ರ ಹಿಂಬಾಲಿ ಏನಪ್ಪಾ ಅಂದ್ರ, ನಮ್ಮ ಹಿಂಬಾಲಿ ಕಾಯ ಒಬ್ಬ ಸದ್ಗುರು ಇದಾನ, ಪರಮಾತ್ಮ ಅದಾನ.